ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ರೀಸೆಂಟಾಗಿ ನೋಡಿರ್ತೀರಾ, ಕಂಜನ್ ಆನೆ ಮತ್ತು ಮಾರ್ತಾಂಡ ಆನೆ ಒಂದು ಭೀಕರ ಒಂದು ಜಗಳ ಆಗುತ್ತೆ. ಸೊ ಎರಡೂ ಕೂಡ ಗಂಡು ಆನೆ ಕೂಡ ಸ್ನಾನ ಮಾಡುವಂಥ ಜಾಗದಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಎಷ್ಟೋ ಜನ ನೋಡಿರ್ತೀರಾ, ನ್ಯೂಸ್ಗಳಲ್ಲಿ ನೋಡಿರ್ತೀರಾ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವರು ಕಪಲ್ಸ್ ಅಂದರೆ ತಮಿಳುನಾಡಿನ ಪ್ರವಾಸಿಗರು ಚೆನ್ನೈ ಮೂಲದ ಒಂದು ಕಪಲ್ಸ್ ಜೋಡಿಯಾಗಿ ಬರ್ತಾರೆ. ಇವ್ರಿಗೊಂದು ಮಗು ಕೂಡ ಇರುತ್ತೆ. 3 ಆಳು ಕೂಡ ಬಂದಿರ್ತಾರೆ. ಎಲ್ಲಿಗೆ ಬರ್ತಾರೆ ಅಂತಂದ್ರೆ ಕೊಡಗು ಜಿಲ್ಲೆಯ ಕುಶಾಲನಗರದ ಸಮೀಪದಲ್ಲಿ ನಮ್ಮ ಕಾವೇರಿ ನದಿಯ ತೀರದಲ್ಲಿರುವಂತಹ ಒಂದು ಎಲಿಫೆಂಟ್ ಆನೆಗಳ ಕ್ಯಾಂಪ್. ಸೊ ಆನೆಗಳ ಕ್ಯಾಂಪ್ಗೆ ಬರ್ತಾರೆ. ಆ ಆನೆಗಳ ಕ್ಯಾಂಪಿನಲ್ಲಿ ಏನೇನು ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತು. ಫೋಟೋ ವಿಡಿಯೋ, ಆನೆಗಳ ಜೊತೆ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಎಲ್ಲ ಮಾಡ್ತಾರೆ. ಅದಕ್ಕೆ ಊಟಗಳನ್ನೂ ಕೊಡ್ತಾರೆ. ಸೊ ಅದಕ್ಕೆ ತಿನ್ನುವಂಥ ಆಹಾರಗಳನ್ನ ಕೊಟ್ಟು ಫೋಟೋ ವಿಡಿಯೋ ಎಲ್ಲ ಮಾಡೋದು ಅದು ನಾರ್ಮಲ್ ಆಗಿತ್ತು. ಸೊ ಸ್ನಾನಘಟ್ಟ ಐತೆ. ಆ ಆನೆಗಳನ್ನು ಸ್ನಾನ ಮಾಡಿಸಲು ಪ್ರಸಿದ್ಧವಾದ ಸ್ಥಳ ಯಾವುದು ಅಂತ ಕೇಳಿದ್ರೆ ದುಬಾರೆ ಆನೆಗಳ ಕ್ಯಾಂಪ್. ಸೊ ಈ ಒಂದು ಕ್ಯಾಂಪಲ್ಲಿ ಈ ಥರ 300 ರೂಪಾಯಿ ಚಾರ್ಜ್, ಸಮಥಿಂಗ್ 300-400 ಎಷ್ಟೋ ಚಾರ್ಜ್ ಇಸ್ಕೊತಾರೆ ಅಂತ ಹೇಳ್ತಿದ್ರು. ಸೊ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ಆನೆಗಳನ್ನು ಸ್ನಾನ ಮಾಡ್ತಿರುವಂಥ ಟೈಮಲ್ಲಿ ಏನಾಗೈತೆ ಅಂತಂದರೆ, ಈ ಕಪಲ್ಸ್ ಅಂತ ಹೇಳೋದಲ್ಲ, ಒಂದು ಮಗುವನ್ನು ಹಿಡ್ಕೊಂಡು ಸಮಥಿಂಗ್ ಆ ತಾಯಿ ಮಗು ಕೂಡ ಹಿಡ್ಕೊಂಡು ಆ ಆನೆಗಳನ್ನ ನೋಡ್ತಾ ಇರ್ತಾರೆ. ಫೋಟೋ ವಿಡಿಯೋ ಮಾಡ್ತಿದ್ರೇನೋ. ಸೊ ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಇದ್ದಕ್ಕಿದ್ದಂತೆ ಈ ಕಂಜನ್ ಆನೆ ನೋಡಿರ್ತೀರಾ, ಕಂಜನ್ ಆನೆ ಮತ್ತು ಮಾರ್ತಾಂಡ ಆನೆ. ಸೊ ಈ 2 ಆನೆಗಳನ್ನು ದಸರಾಗೆ ಬಂದಿರೋ ಗೊತ್ತಾಗಿರುತ್ತೆ. ಸೊ ಈ ಆನೆಗಳೆಲ್ಲ ಎಷ್ಟು ಫೇಮಸ್ ಅಂತವ. ಸೊ ದಸರಾದಲ್ಲಿ ನೋಡಿರ್ತೀವಿ. ಸೊ ಈ ಕಂಜನ್ ಆನೆ ಮತ್ತು ಮಾರ್ತಾಂಡ ಆನೆ ಇದ್ದಕ್ಕಿದ್ದಂತೆ ಕಂಜನ್ ಆನೆ ಕೋಪಗೊಂಡು ಮಾರ್ತಾಂಡ ಆನೆಯನ್ನ ತಳ್ಳದಡಕ್ಕೆ ಬಿದೋಯ್ತದೆ. ಈ ಮಾರ್ತಾಂಡ ಆನೆ ಬಿದೋಯ್ತದೆ. 53 ವರ್ಷದ ಮಾರ್ತಾಂಡ ಆನೆ ಅಂಡ್ ಕಂಜನ್ ಆನೆ ಬಂದು 26 ವರ್ಷ, ಸಮಥಿಂಗ್ 26 ವರ್ಷ ಅಂತ ಅನ್ಸುತ್ತೆ. ಸೊ ಆ ಮಾರ್ತಾಂಡ ಆನೆ ಬೀಳುವಂತ ಟೈಮಲ್ಲಿ ಪಕ್ಕದಲ್ಲಿ ಯಾರು ನಿಂತಿದ್ರು ಅಂತ ಹೇಳಿದ್ರೆ ಆ ಮಗು ಮತ್ತೆ ತಾಯಿ ಸಿಲುಕಿ ಆ ಆನೆಗಳ ನಡುವೆ ಸಿಲುಕಿದ್ರಂತೆ. ಸೊ ಏನ್ ಮಾಡೋದು ಅಂತ ಗೊತ್ತಿಲ್ದಾನೆ ಅವರ ಗಂಡ ತನ್ನ ವೈಫನ್ನ ಕಾಪಾಡಕ್ ಹೋಗಿ ಆ ಮಗುವನ್ನ ಎತ್ಕೋತಾರೆ. ತನ್ನ ಹೆಂಡತಿಯನ್ನ, ತನ್ನ ವೈಫ್ನ ಕಾಪಾಡಕ್ ಹೋಗುವಂತ ಸಂದರ್ಭದಲ್ಲಿ ಎಳೆಯೋಕ್ಕೂ ಮುಂಚೆ ಯೋಚನೆ ಮಾಡಿ 4,000 kg ಅನ್ಸುತ್ತೆ ಅದು ಮಾರ್ತಾಂಡ ಆನೆ. 4,500 kg ಇದೆಯಂತೆ. ಆ ಆನೆ ಒಬ್ರು ಮನುಷ್ಯರ ಮೇಲೆ ಬಿದ್ರೆ, ಒಂದು ಹ್ಯೂಮನ್ ಮೇಲೆ ಬಿದ್ರೆ ಏನಾಗುತ್ತೆ? ಸ್ಪಾಟ್ ಅಲ್ಲೇ ಮೃತಪಟ್ಟಿರ್ತಾರೆ ಆ ಮಹಿಳೆ. ಸೊ ಇದಾದ ನಂತರ ಹಾಸ್ಪಿಟ್ಲಿಗೆ ಸೇರಿಸಿದಂಥ ಸಂದರ್ಭದಲ್ಲಿ ಮೊದಲೇ ಹೇಳ್ದಂಗೆ ಸ್ಪಾಟಲ್ಲೇ ಮೃತಪಟ್ಟಿರ್ತಾರೆ. ಆ ಆನೆಗಳಲ್ಲಿ ಮಾರ್ತಾಂಡ ಆನೆ ಅಂತ ಹೇಳೋದಲ್ಲ, ಬಿದ್ದಿರುವಂಥ ಆನೆ, ಅದು ಕೂಡ ತುಂಬ ಇಂಜರ್ಡ್ ಆಗಿರುತ್ತೆ. ತುಂಬ ರಕ್ತಸ್ರಾವ ಜಾಸ್ತಿ ಬಂದಿರುತ್ತೆ. ಸೊ ಅದನ್ನು ಕೂಡ ಚಿಕಿತ್ಸೆ ಕೊಡ್ತಾ ಇರ್ತಾರೆ, ಅಂದರೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಇದಾದ ನಂತರ ಅಲ್ಲಿ ಕೊಡಗಿನಲ್ಲಿ ಆ ಲೇಡಿಯ ಹಸ್ಬೆಂಡು ಏನು ಮಾಡೋದು ಗೊತ್ತಾ? ತನ್ನ ವೈಫ್ನ ಕಣ್ಣನ್ನ ದಾನ ಮಾಡವ್ರೆ, ಡೊನೇಟ್ ಮಾಡವ್ರೆ. ಸೊ ಇದಾದ ನಂತರ ನಿನ್ನೆ ಈ ಮಾರ್ತಾಂಡ ಆನೆ ಸಾವನ್ನಪ್ಪಿದೆ, ಚಿಕಿತ್ಸೆ ಫಲಕಾರಿಯಾಗಿ ಸಾವನ್ನಪ್ಪಿದೆ. ಸೊ ಇದಕ್ಕೆ ಒಬ್ಬೊಬ್ರು ಒಂಥರ ಕಾರಣ ಅಂತ ಹೇಳ್ತವ್ರೆ. ಸೊ ಇಲ್ಲಿ ಯಾರ ಮೇಲೆ ತಪ್ಪು ಅಂತ ಹೇಳೋದು? ಸೊ ಕೆಲವರು ಅಲ್ಲಿ ಸೇಫ್ಟಿ ಇಲ್ಲ, 300 ರೂಪಾಯಿ ಇಸ್ಕೊತವ್ರೆ, 400 ರೂಪಾಯಿ ಇಸ್ಕೊತವ್ರೆ, ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರು ಕೂಡ ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ. ಕೆಲವ್ರು ಏನು ಹೇಳ್ತವ್ರೆ ಅಂತಂದ್ರೆ, ಈ ಫೋಟೋ ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾಗಳನ್ನ ಬಳಸ್ತಾರಲ್ಲ, ಲೈಟು ಬ್ಲಿಂಕ್ ಮಾಡುವಾಗ ಆನೆಗಳು ಗಾಬರಿ ಆದಂಥ ಸಿಚುವೇಶನ್ಸ್ ಅಲ್ಲಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಅಂದ್ರೆ ಅಲ್ಲಿಂದ ಓಡಕ್ಕೆ ಟ್ರೈ ಮಾಡುತ್ತೆ. ಗಾಬರಿ ಆದ್ರೆ ಏನಾಗುತ್ತೆ, ಅದು ತಾನು ಏನು ಮಾಡ್ತೀವಿ ಅಂತ ಅದಕ್ಕೆ ಗೊತ್ತಾಗಲ್ಲ. ಸೊ ಆದ್ರಿಂದ ಇದು ಈ ಥರ ಆಗಿರ್ಬೋದು ಅಂತ ಹೇಳ್ತವ್ರೆ. ಸೊ ಕೆಲವ್ರು ಒಂದಷ್ಟು ಜನ ಏನು ಹೇಳ್ತಾರೆ ಅಂತಂದ್ರೆ, ಈ ಆನೆಗಳೆಲ್ಲ ಕಾಡುಗಳಲ್ಲಿದ್ದಂಥ ಆನೆಗಳನ್ನ ಪಳಗಿಸಿ, ಅಂದ್ರೆ ಒಗ್ಗಿಸಿ ಸಾಕ್ತವ್ರೆ. ಅದು ಕಾಡುಗಳಲ್ಲಿ ಇರುವಂತ ಅನುಭವ ಯಾವ ತರ ಇರುತ್ತೆ ಅಂತಂದ್ರೆ, ಇದ್ದಕ್ಕಿದ್ದಂತೆ ಅದಕ್ಕೇನಾದ್ರು ಗಾಬರಿ ಆದಂತ ಸಿಚುವೇಶನ್ ಬಂದಾಗ ಮರಗಳಾಗಿರ್ಬೋದು, ಪಕ್ಕದಲ್ಲಿರುವಂತ ಆನೆಗಳಾಗಿರ್ಬೋದು ಹೋಗಿ ಜಗಳ ಆಡುತ್ತೆ. ಸೊ ಅದ್ರ ಆನೆಗಳಲ್ಲಿರುವಂತ ಗುಣನೇ ಅದೇ. ಸೊ ಇದಾದ ನಂತರ ಈ ತರ ಒಂದು ಸಿಚುವೇಶನ್ಸ್ ಅಲ್ಲಿ ಈ ತರ ಆಗಿರ್ಬೋದು, ಗಾಬರಿಯಿಂದ ಈ ತರ ಆಗಿರ್ಬೋದು ಅಂತ ಹೇಳ್ತವ್ರೆ. ಸೊ ಏನಾಗಿರುತ್ತೋ ಇದೊಂದು ಪಾಠನೇ. ಸೊ ಎಲ್ಲರೂ ಕೂಡ ಸೇಫ್ ಆಗಿರಿ, ಸೊ ಎಲ್ಲರೂ ಕೂಡ ಇದೊಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಒಂದು ಜೀವನೇ ಹೋಗೈತೆ, 2 ಜೀವ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ ಮಾರ್ತಾಂಡ ಆನೆನೂ ಇಲ್ಲ ಅಂಡ್ ಆ ಮಹಿಳೆ, ಆ ಟೂರಿಸ್ಟರ್ ಅವರೂ ಇಲ್ಲ. ಸೊ ಇನ್ಮೇಲಾದ್ರೂ ಸೇಫ್ ಆಗಿರಿ, ಹುಷಾರಾಗಿರಿ ಅಂಡ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟಲ್ಲಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ, ಬೈ ಬೈ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.